ಕೃಷ್ಣ ಶುಭದಿನ ಎಲ್ರಿಗೂ. ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೊಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ. ಏನಿಲ್ಲ, ನನ್ನ ತಂಗಿದ್ದು ಸೀಮಂತ ಇದೆ. ಇನ್ನು ಅಲ್ಲಿಗೆ ಹೋಗ್ಬೇಕು. ಹೊರಡಿಸ್ಲಿಕ್ಕೆ ಕೂಡ ಕರ್ತಿದ್ದಾಳೆ. ನೀತ್ಯಕ್ಕರವರೆಲ್ಲ ಬರ್ತಾರೆ. ಆದ್ರೂ ಹೋಗ್ಬೇಕು. ನಂಗೆ ಹುಷಾರಿಲ್ಲ ಮಾರೆ. ಆದ್ರೂ ಹೋಗದಿದ್ರೆ ಗೊತ್ತಿಲ್ಲ. ಕರ್ದಿದ್ದಾಳೆ ಅವಳು ಬನ್ನಿ ಅಂತ ರೆಡಿ ಮಾಡ್ಲಿಕ್ಕೆ. ಹಾಗೆ ಈಗ ತಿಂಡಿ ಆಗ್ತಾ ಉಂಟು. ನಾನು ಇದ್ದಿದ್ದು ಲೇಟ್ ಇವತ್ತು ಕಪ್ಪ ರೊಟ್ಟಿ ಮಾಡು ಅಂತ. ಇವತ್ತು ಇದೊಂದು ಕಪ್ಪಾಗಿದೆ. ಎಂತ ಅಂತ ಗೊತ್ತಿಲ್ಲ. ಕೆಲವೆಲ್ಲ ಅಷ್ಟು ಕಪ್ಪಾಗ್ಲಿಲ್ಲ. ಅದಿವತ್ತು ಮೀನ್ ತಂದಿದ್ರಲ್ವಾ, ಹಾಗಾಗಿ ಅಮ್ಮ ಹೇಳಿದ್ರು ಮೀನ್ ಸಾರು ಉಂಟಲ್ಲ, ಹಾಗಾಗಿ ಕಪ್ಪ ರೊಟ್ಟಿ ಮಾಡಿ ಅದು ಯಾವ ಕಾಲ ಆಗ್ತೇನೆ ನಾನು. ಮತ್ತು ನೆಂಟರು ಕೂಡ ಬರ್ತಾರೆ. ಕಮ್ಮನವರು, ನನ್ನ ಸುಜಾತಾಂಟಿ ಅವರು ಮತ್ತೆ ಅತ್ತಿಗೆ ಅವರು ಕೂಡ ಎಲ್ಲರೂ ಬರ್ತಾರೆ. ಬರ್ಬೋದ ಕೃಷ್ಣ? ಓಕೆ, ನಾನು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ, ದೊಡ್ಡ ಮನೆಗೆ. ಅವಳಿಗೆ ಇನ್ನು ಹೊರಡಿಸ್ಬೇಕಲ್ಲ. ಅಕ್ಕನವರು ಆಲ್ರೆಡಿ ಬಂದಿದ್ದಾರಂತೆ, ಪ್ರಿಯಕ್ಕ ನಿತ್ಯಕ್ಕ. ಹೋಗ್ತಾ ಇದ್ದೇನೆ. ಇನ್ನು ಅವಳಿಗೆ ಸೀರೆ ಎಲ್ಲ ಉಡಿಸಿ ಮತ್ತೆ ವಾಪಸ್ ಬಂದು ನಾನು ಹೊರಟು ಹೋಗಬೇಕು. ಮತ್ತು ಫುಲ್ ನೆಂಟರಿದ್ದಾರೆ, ನಮ್ಮ ಮನೆಗೆ ಬರ್ತಾರೆ ಆಂಟಿಯವರೆಲ್ಲ. ಕೂದಲು ಸ್ವಲ್ಪ ಶಾರ್ಟ್ ಮಾಡಿದ್ಮೇಲೆ ಈಗ ಶೇಪ್ ಚೆಂದಾಗಿದೆ. ಏನು ಹೋಗುವ ಬನ್ನಿ. ಹಾಗೆ ಬೆಳಿಗ್ಗೆ ಬೇಗ ಹೂ ಸೀರೆ ಕೊಡಲಿಕ್ಕೆ ಅಂತ ಹೇಳ್ತೇವೆ ನಾವು. ತುಳುವಲ್ಲಿ ಹೂ ಸೀರೆ ಕೊರ್ರ ಅಂತ ಹೇಳ್ತೇವೆ. ತವರು ಮನೆಯಿಂದ ಮುಂಚಿನ ದಿನ ಅಥವಾ ಬೆಳಿಗ್ಗೆ ಬೇಗ ಒಂದು ಅವರ ಮನೆಯಿಂದ ಕೋಳಿಯನ್ನು ತರಲಿಕ್ಕೆ ಉಂಟು. ಹೆಂಡು ಕೋಳಿಯನ್ನು ತಂದು ಅದಕ್ಕೆ ಈ ಥರ ಎಲ್ಲ ಕೆಲವು ಶಾಸ್ತ್ರ ಎಲ್ಲ. ನಮ್ಮ ಕಡೆ ಸೀಮಂತಕ್ಕೆಲ್ಲ ಇದೇ ಥರ ಶಾಸ್ತ್ರ ಇರುತ್ತೆ. ಇನ್ನು ಹೂ ಸೀರೆ ಕೊಟ್ಟಾದ್ಮೇಲೆ ಅವಳನ್ನು ರೆಡಿ ಮಾಡಲಿಕ್ಕೆ ಇರುತ್ತೆ. ಇನ್ನು ಇದು ಈ ಕೋಳಿ ಇದೆ ಗಂಡನ ಮನೆಯಲ್ಲಿ ಇರಲಿಕ್ಕೆ. ಅದು ಅವರೆಲ್ಲ ಬಂದಿದ್ದಾರೆ ನೋಡ್ಬೋದು. ತೀರ್ಥಕ್ಕ, ಸೌಮ್ಯ, ಹಾಗೆ ಮಕ್ಕಳೆಲ್ಲ ಬಂದಿದ್ದಾರೆ. ಹಾಗೆ ಅತ್ತೆ ಅಂದರು, ಕೆಲವು ನೆಂಟರೆಲ್ಲ ಬಂದಿದ್ದಾರೆ. ಇದು ಬೆಳಿಗ್ಗೆ ಬೇಗ ಆಗುತ್ತೆ ಸ್ವಲ್ಪ. ನಾನಿವಾಗ ಹೋಗಿರಲಿಲ್ಲ, ಬಟ್ ಅಕ್ಕ ಒಂದೆರಡು ಮೂರು ಕ್ಲಿಪ್ಸ್ ಎಲ್ಲ ತೆಗೆದು ನನಗೆ ಕಳಿಸಿದ್ರು. ನಾನು ಹೋಗುವಾಗ ಪ್ರಜ್ಜು ಅವರೆಲ್ಲ ಆಲ್ರೆಡಿ ನೋಡಿ ಬಂದು ಎಲ್ಲ ತಟ್ಟೆಗೆ ಟಿಶ್ಯೂ ಪೇಪರ್ ಎಲ್ಲ ಇಡ್ತಾ ಇದ್ದಾರೆ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿಗಳಲ್ಲೆಲ್ಲ ಹೀಗೆ ಎಲ್ಲರೂ ಸೇರಿ ಕೆಲಸ ಮಾಡೋದು. ಒಂದು ಫಂಕ್ಷನ್ ಅಂದರೆ ನಮ್ಮ ಮನೆಯವರು ಹಾಗೆ ಹೊರಗಿನ ಹುಡುಗರು ಈ ಥರ ಎಲ್ಲ ಬಂದು ಒಟ್ಟಿಗೆ ಕೆಲಸ ಮಾಡೋದು. ನಾನು ತುಂಬ ವ್ಲಾಗಲ್ಲಿ ಕೂಡ ಹೇಳಿದ್ದೇನೆ ನಿಮಗೆ. ಹಾಗೆ ಸೀಮಂತಕ್ಕೆ ಅವಳು ಉಡುವಂತಹ ಸೀರೆ, ಪಿಂಗಾರ ಇದನ್ನೆಲ್ಲ ಬೆಳಿಗ್ಗೆನೆ ಕೊಡಲಿಕ್ಕೆ ಇದೆ. ಇವಾಗ ಕೋಳಿ ಶಾಸ್ತ್ರ ಆಯ್ತಲ್ಲ, ಆವಾಗಲೇ ಅದನ್ನು ಕೊಡಲಿಕ್ಕೆ ಇದೆ. ಇನ್ನು ಕೆಲವು ಕಡೆ ಒಂದೊಂದು ಶಾಸ್ತ್ರ. ಕೆಲವರು ಬಯಕೆಯ ಟೈಮಲ್ಲಿ ಹೊರಟೆಲ್ಲ ಆದಮೇಲೆ ಕೂತ್ಕೊಳ್ಳಿಸ್ತಾರಲ್ವ ಬಡಿಸಲಿಕ್ಕೆ. ಆ ಟೈಮಲ್ಲಿ ಗಂಡ ಹೆಂಡತಿಯ ತಲೆಗೆ ಪಿಂಗಾರ ಎಲ್ಲ ಅಂದರೆ ಹಿಂಗಾರ ಎಲ್ಲ ಇಡ್ತಾರೆ. ಬಟ್ ಒಂದೊಂದು ಕಡೆ ಒಂದೊಂದು ಶಾಸ್ತ್ರ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ದೊಡ್ಡಪ್ಪ ಕಲಬತ್ತು ನಾನು ಹೋಗುವಾಗ ನೀತ್ಯಕ್ಕ ಬಂದು ಆಲ್ರೆಡಿ ಅವಳನ್ನು ರೆಡಿ ಮಾಡ್ತಾಯಿದ್ರು. ಹೇರೆಲ್ಲ ಚಂದ ಮಾಡಿ ಕಟ್ತಾಯಿದ್ರು. ನಾನು ಸ್ವಲ್ಪ ಅವಳ ಫೇಸ್ಗೆ ಸಿಂಪಲಾಗಿ ಮೇಕಪ್ ಮಾಡಿದೆ. ಅವಳಿಗೆ ಗ್ರ್ಯಾಂಡ್ ಮೇಕಪ್ ಎಲ್ಲ ಇಷ್ಟ ಇಲ್ಲ, ಸಿಂಪಲ್ ಮೇಕಪ್ ಇಷ್ಟ ಅವಳಿಗೆ. ಮದುವೆಯಲ್ಲಿ ಕೂಡ ಹಾಗೆ ಸಿಂಪಲಾಗಿ ಮಾಡಿಸಿದ್ರು. ನಾನು ಹೇಳಿದೆ ಪಾರ್ಲರ್ ಅವ್ರನ್ನೆಲ್ಲ ಕರೆಸ್ಬೋದಲ್ಲ, ನಿಂಗೆ ಅಂತೆಲ್ಲ ಬೇಡಕ್ಕ, ನಂಗೆ ಅದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಹಾಗಾಗಿ ಸಿಂಪಲಾಗಿ ಇವತ್ತು ನಾವೇ ಅವಳನ್ನು ರೆಡಿ ಮಾಡಿದ್ದೇವೆ. ಹೇಗೆ ಕಾಣ್ತಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅದು ಸೀರೆ ಕೂಡ ಹೆಚ್ಚಾಗಿ ಸೀಮಂತಕ್ಕೆ ನಮ್ಮ ಕಡೆ ಹಸಿರು ಕಲರ್ ಸೀರೆನೇ ಉಡಬೇಕು. ಹಾಗಾಗಿ ಹಸಿರು ಹಾಗೂ ಮೆರೂನ್ ಕಾಂಬಿನೇಷನ್ ಸ್ಯಾರಿ ಉಟ್ಟಿದ್ಲು. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನಾವು ಯಾವ ಥರ ಅವಳನ್ನು ರೆಡಿ ಮಾಡಿದ್ದೀವಿ ಅಂತ. ಇನ್ನು ನಾನು ಮನೆಗೆ ಹೋಗಿ ರೆಡಿಯಾಗಿ ಬರ್ತೇನೆ. ಹೊರಟಾಯ್ತು, ಅವಳನ್ನೆಲ್ಲ ಹೊರಡಿಸಿ ಬಂದು ಇವಾಗ ನಾವು ಹೊರಟು ಹೋಗುದು. ಆಲ್ರೆಡಿ ಲೇಟ್ ಆಯ್ತು. ನಾನು ಚೂಡಿ ಹಾಕಿದ್ದೀನಿ, ಸೀರೆ ಯಾರು ಉಡುದು ಈ ಶೆಕೆಗೆ ಅಂತ. ಅತ್ತೆ ಅವರೆಲ್ಲ ಹೋಗಿ ಆಯಿತು. ನಾನು ಹನಿ ಅಮ್ಮ ಬಾಕಿದ್ದೇವೆ. ನಾನು ಹನಿ ಅಮ್ಮ. ಹನಿ ನೋಡಿ, ಹನಿ ಡ್ರೆಸ್ ಹಾಕ್ಬೇಕಾ ಬೇಡ ಅಂತ ಹಾಕಿದ್ದು. ನಾನು ಹಾಕ್ಸಿದ್ದು. ಇನ್ನು ಅವಳು ದೊಡ್ಡವಳಾದ್ಮೇಲೆ ಒಂದು ಸ್ವಲ್ಪ ಶಾರ್ಟ್ ಆಗ್ತದೆ, ಹಾಕ್ಲಿಕ್ಕೆ ಆಗುದಿಲ್ಲ. ನಾನು ಮತ್ತೆ ಹೇಗೆ ಕಾಣ್ತಿದ್ದೇನೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ? ಚೆಂದ ಕಾಣ್ತಿದ್ದೆ.
ಗೈಸ್ ಗಂಡ ಹೆಂಡತಿ ನೋಡಿ ಲಾಸ್ಟಿಗೆ ಬರ್ತಾ ಇದ್ದಾರೆ. ಒಂದು ಅಮ್ಮನ ಫೋಟೋ ತೆಗೆದಿತ್ತು ನಾನು. ವನಜಕ್ಕನವ್ರು ಬರ್ಬೇಕಷ್ಟೇ, ಅತ್ತಿಗೆಯವರೆಲ್ಲ ಇನ್ನು ಬರ್ಲಿಕ್ಕಾಯ್ತು. ಅವ್ರು ಬಂದಿದ್ದಾರೆ ಏನೋ ಗೊತ್ತಿಲ್ಲ. ಈ ಸೆಕೆಗೆ ಎಂತ ಬೇಡ ಅನ್ಸತ್ತೆ. ಇವತ್ತು ಸೆಕೆ ಸ್ವಲ್ಪ ಜಾಸ್ತಿ ಅಂತ ಅಲ್ಲ ಅಲ್ಲಿ. ಕೃಷ್ಣ ಹೋಗಿದ್ದೆ, ಈಗ ಮತ್ತೆ ಇಲ್ಲಿದ್ದಾನೆ, ಪಚ್ಚವರ ಜೊತೆ ಬರ್ತಾನೆ ಅನ್ಸುತ್ತೆ. ನಾವು ಹೋಗುವಾಗ ಆಲ್ಮೋಸ್ಟ್ ಎಲ್ಲ ನೆಂಟರು ಬರ್ತಾ ಇದ್ರು. ನಾವು ಹೋಗುವಾಗ ಅವಳಿಗೆ ಬಡಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ರು ಅಷ್ಟೇ. ಇನ್ನು ಒಂದೊಂದೇ ಕ್ರಮ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾವು ಇದನ್ನೆಲ್ಲ ವಿಡಿಯೋದಲ್ಲಿ ನೋಡಿ ಕಲಿಬೇಕಷ್ಟೇ. ಅಂದರೆ ನಮಗೆಲ್ಲ ಇದು ಗೊತ್ತೇ ಇರುವುದಿಲ್ಲಲ್ಲ. ಮನೆಯಲ್ಲಿ ಹಿರಿಯರಿದ್ರೆ ಹೇಳ್ತಾರೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ. ಇನ್ನು ಮುಂದೆ ಮುಂದೆ ಜನ್ರೇಷನ್ಗೆ ಭಾರಿ ಕಷ್ಟ ಉಂಟಾಯ್ತಾ. ಇದನ್ನೆಲ್ಲ ತಿಳ್ಕೊಳ್ಳುವ ಮನಸ್ಸು ಎಲ್ರಿಗೂ ಇರುವುದಿಲ್ಲ. ಈ ಥರ ವೀಡಿಯೋಸ್ ಎಲ್ಲ ನೋಡಿ ನಾವು ತಿಳ್ಕೊಳ್ಬೇಕಷ್ಟೇ. ಅದೊಂದು ಪುಣ್ಯ ಅಂತ ಹೇಳ್ಬೋದು. ಈ ಥರ ಯೂಟ್ಯೂಬಲ್ಲಿ ವೀಡಿಯೋಸ್ ಏನಾದರೂ ಮಾಡಿ ಇಟ್ಟರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನು ಮಾಡಬೇಕು ಅಂದರೆ ಸೀಮಂತ ಇರಲಿ, ಯಾವುದೇ ಫಂಕ್ಷನ್ ಇರಲಿ, ನಮಗೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಗೊತ್ತಿರೋದಿಲ್ಲ. ಮನೆಯಲ್ಲಿ ಕೆಲವರ ಮನೆಯಲ್ಲಿ ಹಿರಿಯರೇ ಇರುವುದಿಲ್ಲ, ಅಂಥವರಿಗೆಲ್ಲ ಏನು ಗೊತ್ತಿರೋದಿಲ್ಲ ಅಲ್ಲ. ನಮ್ಮ ಮನೇಲಾದರೆ ಈಗ ಅತ್ತೆ ಇದ್ದಾರೆ ಹಾಗೆ. ಬಟ್ ಇನ್ನು ಕೆಲವರು ಹಿರಿಯರಿದ್ದರೂ ಅವರಿಗೆ ನೆನಪಿರೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಹಾಗಾಗಿ ಈ ಥರ ವೀಡಿಯೋಸ್ ಎಲ್ಲ ಮಾಡಿಟ್ರೆ ನಮಗೆ ಕೂಡ ಹೆಲ್ಪ್ ಆಗುತ್ತೆ. ಪವಿತ್ರ ಒಳಗಡೆ ಅಂತ ಇವಾಗ ಹೊರಗಡೆ ಕೂತ್ಕೊಂಡ ಮೇಲೆ ಇನ್ನೂ ಅವಳ ಮುಖದಲ್ಲಿ ಶೈನಿಂಗ್ ಜಾಸ್ತಿ ಆಗಿದೆ. ಅದು ತಾಯಿಯ ಕಳೆ ಅಂತ ಹೇಳ್ತಾರಲ್ಲ, ಬಸ್ರಿ ಮುಖದಲ್ಲಿ ಕಳೆ ಎದ್ದು ಕಾಣ್ತಾ ಇದೆ, ತುಂಬ ಚೆಂದ ಕಾಣ್ತಾ ಇದ್ಲು. ಕೆಲವರಿಗೆ ನೀವು ಸಿಂಪಲ್ ಮೇಕಪ್ ಮಾಡಿದರೂ ತುಂಬ ಚೆನ್ನಾಗಿ ಕಾಣ್ತಾರೆ, ಜಾಸ್ತಿ ಮೇಕಪ್ ಮಾಡಿದರೆ ಕೆಲವರಿಗೆ ಚೆಂದ ಕಾಣೋದಿಲ್ಲ. ಇವಳು ಹಾಗೆ ಸಿಂಪಲ್ ಮೇಕಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ನೀತಿ ಅಕ್ಕ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಅವರಿಗೆ. ನಾನು ಸ್ವಲ್ಪ ಮಾಡಿದೆ, ಅವರು ಕೂಡ ಮಾಡಿದರು. ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಸೀಮಂತದಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಸ್ವೀಟ್ಸು ಫ್ರೂಟ್ಸು ಎಲ್ಲವನ್ನು ಕೂಡ ಇಡ್ತಾರೆ. ರವೆ ಲಾಡಾಗಿರ್ಬೋದು, ಲಾಡಾಗಿರ್ಬೋದು, ಮಾಲ್ಪುರಿ ಆಗಿರ್ಬೋದು, ಸಾಟು ಎಲ್ಲ, ಚಕ್ಕುಲಿ, ಅದು ಇದು ಅವರಿಗೆ ಏನೆಲ್ಲ ಇಷ್ಟ. ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲೂ ಇದು ಮಾಡೇ ಮಾಡ್ತಾರೆ ಸಂಪ್ರದಾಯ. ಅದು 5 ಇಡಬೇಕು ಅಂತ ಏನೋ ಇದೆ, ಆ ಥರ 5 ಇಡಬೇಕು 3 ಇಡಬೇಕು, ಆ ಥರ ಸಮ ಇಡಬಾರ್ದು ಅಂತ ಹೇಳ್ತಾರೆ. ಎಲ್ಲ ಆದಮೇಲೆ ಇನ್ನು ಒಬ್ಬೊಬ್ಬರದೇ ಫೋಟೋಶೂಟ್ ಎಲ್ಲ ಆಗ್ತಾ ಉಂಟು, ಫ್ಯಾಮಿಲಿ ಅವ್ರದ್ದೆಲ್ಲ. ಆಗಲೇ ಹೇಳಿದಾಗೆ ನಾನು ಗಂಡನ ಕೈಯಿಂದ ತಲೆಗೆ ಪಿಂಗಾರ ಇಡಲಿಕ್ಕೆ ಇದೆ, ನೋಡ್ಬೋದು. ಅದೇ ಕೆಲವು ಕಡೆ ಒಂದೊಂದು ಶಾಸ್ತ್ರ. ಮತ್ತು ಇದ್ದಿದ್ಯಲ್ವ ಇಂಥ ಹೂ ಹೇಳ್ತಾರೆ ಅಬ್ಬಳಿಗೆ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಇಡಬೇಕು ಸೀಮಂತದ ಟೈಮಲ್ಲಿ. ಅದೆಷ್ಟು 5 ಹೂ ಆಗಬೇಕಾ ಏನೋ, ಆ ಥರ ಎಲ್ಲ 5, 3 ಆ ಥರ ಆಗಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಇವಾಗ ಎಲ್ಲರೂ ಫೋಟೋಶೂಟ್ ಮಾಡಲಿಕ್ಕಿದೆ. ನಾನು ಆಂಟಿಯವರು ಬರ್ತೇನೆ ಅಂತ ಹೇಳಿದರು ಮೂಡಿಗೆರೆಯಿಂದ, ಸೊ ಅವರಿಗಾಗಿ ವೆಯ್ಟ್ ಮಾಡ್ತಾ ಇದೆ. ಅದಾದಮೇಲೆ ಇವಾಗ ಸೀಮಂತದ ಟೈಮಲ್ಲಿ ನೀವು ನೋಡ್ಬೋದು ಮಸ್ಟು ಮಕ್ಕಳಿಗೆ ಕೊಡ್ತಾರೆ ಫಸ್ಟಿಗೆ ಎಲ್ಲ, ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ. ಮುಂಚೆ ಎಲ್ಲ ಏನು ಅಂದರೆ ನಾವು ಫಸ್ಟ್ ಯಾರಿಗೆ ತಿನ್ನಲಿಕ್ಕೆ ಕೊಡ್ತೇವೆ ಆ ಮಗು ಆಗೋದು ಅಂತ ಮುಂಚೆ ಎಲ್ಲ ಅದೊಂದು ಹೇಳ್ತಾ ಇದ್ರು. ಹೆಣ್ಮಕ್ಳಿಗೆ ಕೊಟ್ಟರೆ ಫಸ್ಟ್ ಹೆಣ್ಣಾಗೋದು, ಗಂಡು ಮಕ್ಕಳಿಗೆ ಕೊಟ್ಟರೆ ಫಸ್ಟ್ ಗಂಡಾಗೋದು ಅಂತ. ಅದೆಲ್ಲ ಸುಮ್ಮನೆ, ಬಟ್ ಆ ಥರ ಹೇಳ್ತಾಯಿದ್ರು ಮುಂಚೆ ಎಲ್ಲ. ಹಾಗೆ ನಾನು ಕೃಷ್ಣನನ್ನು ಹುಡುಕಿದೆ, ಅವನಂತೂ ಸಿಗಲಿಲ್ಲ. ಅವನ್ನ ಕರಿತಾ ಇದ್ದರು ಕೃಷ್ಣ ಎಲ್ಲಿ ಅಂತ, ಅವನಂತೂ ನೋಡಲಿಕ್ಕೆ ಸಿಗಲಿಲ್ಲ.
ಇವಾಗ ನೋಡ್ಬೋದು ಲಾಸ್ಟಿಗೆ ಬಂದ ಎಲ್ಲೋ ಕರ್ಕೊಂಡು ಬಂದು ಇವಾಗ ಕೊಡ್ತಾ ಇದ್ದಾರೆ. ಅವನು ಏನು ಅಂತ ನೋಡ್ತಾ ಇದ್ದಾನೆ, ಕನ್ಫ್ಯೂಸ್ ಆಗಿದ್ದಾನೆ, ಅವನು ಏನು ಅಂತ ಅವನಿಗೆ ಅರ್ಥನೇ ಆಗಲಿಲ್ಲ. ಮತ್ತು ನನ್ನ ನೋಡಿ ನನ್ನ ಹತ್ರ ಬಂದ. ಅವನು ಹಾಗೆ ಫಂಕ್ಷನಲ್ಲಿ ಇವಾಗ ನನ್ನೊಟ್ಟಿಗೆ ಇರುವುದಿಲ್ಲ, ಅಂದರೆ ಅಣ್ಣನವರೆಲ್ಲ ಇದ್ದರೆ ಅವರ ಜೊತೆನೇ ಇರ್ತಾನೆ ಅವನು. ಯಾರು ಇಲ್ದಿದ್ರೆ ಮಾತ್ರ ನನ್ನ ಜೊತೆನೇ ಇರ್ತಾನೆ. ನೇಬರ್ಸು ಇನ್ನೂ ಕೂಡ ಎಲ್ಲ ಬರ್ತಾ ಇದ್ದಾರೆ. ಸೀಮಂತಿಗೆ ಜಾಸ್ತಿ ಲೇಡೀಸೇ ಬರುವುದಲ್ಲ ನೋಡಿ, ಲೇಡೀಸ್ ಅವರು ತುಂಬ ಕಾಣ್ತಾ ಇದ್ದಾರೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಆಂಟಿಯವರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ ಎಲ್ಲಿದ್ದೀರಾ ಅಂತ. ಆಂಟಿಯವರು ಮದುವೆಗೆ ಬಂದಿರಲಿಲ್ಲ, ಹಾಗಾಗಿ ಅವರು ಸೀಮಂತಕ್ಕೆ ಬರ್ತೇನೆ ಅಂತ ಹೇಳಿದರು ಆವಾಗಲೇ. ಅಂದರೆ ಅವ್ರಿಗೆ ಹುಷಾರೆಲ್ಲ ಇರಲಿಲ್ಲ ಇವರ ಮದುವೆ ಟೈಮಲ್ಲಿ, ಹಾಗಾಗಿ ಸೀಮಂತಕ್ಕೆ ಬರ್ತೀನಿ ಅಂತ ಹೇಳಿದರು. ಇನ್ನು ನಮ್ಮದೆಲ್ಲ ಒಂದು ಸಲ ಫೋಟೋಶೂಟ್ ಆಗಲಿಕ್ಕೆ ಇದೆ. ಹೀಗೆ ಅಪರೂಪಕ್ಕೆ ಒಂದೊಂದು ಫಂಕ್ಷನ್ ಆಗುವಾಗ ಎಲ್ಲರೂ ಸೇರ್ತೇವಲ್ಲ, ಆ ಟೈಮಲ್ಲೇ ಮಾತಾಡಲಿಕ್ಕೆ ಆಗೋದು ನಮಗೆ, ಫಂಕ್ಷನ್ ಟೈಮಲ್ಲೇ. ಇನ್ನು ಸದ್ಯಕ್ಕೆ ಅಂದರೆ ನಮ್ಮ ಆಚೆದೆಲ್ಲ ಫಂಕ್ಷನ್ ಮುಗೀತಾ ಬಂತು, ಇನ್ನು ಸದ್ಯಕ್ಕೆ ಯಾವುದು ಫಂಕ್ಷನ್ ಇಲ್ಲ. ಹುಡುಗರ ದಂಡೆ ಕೂತ್ಕೊಂಡಿದೆ ನಮ್ಮ ಕಡೆಯವ್ರದ್ದು, ನೋಡ್ಬೋದು ನೀವು. ಇನ್ನು ಅವರಿಗೆ ಬಡಿಸಲಿಕ್ಕೆ ಒಂದು ಕೆಲಸ ಉಂಟು. ಅದಾದಮೇಲೆ ಇವಾಗ ಆರತಿ ಎಲ್ಲ ಎತ್ತಾ ಇದ್ದಾರೆ. ಏನೇ ಹೇಳಿ, ಒಂದು ತಾಯಿಯಾಗುವ ಕ್ಷಣ ತುಂಬಾ ವಿಶೇಷ ಅಂತ ಹೇಳ್ಬಹುದು. ನಮಗೆ ಎಷ್ಟು ನೋವಿದ್ರೂ ಕೂಡ ಬಟ್ ನಾವು ಒಂದು ಜೀವಕ್ಕೆ ಜೀವ ಕೊಡ್ತಾ ಇದ್ದೇವೆ ಅಂತ ಅನ್ನೋ ಫೀಲೇ ಖುಷಿ. ಒಂದು ತಾಯಿ ಆಗೋದಂದರೆ ಒಂದು ಸಲ ಡೆಲಿವರಿ ಆಗೋದಂದರೆ ಒಮ್ಮೆ ಸತ್ತು ಬದುಕುವುದಂತೆ ನಾವು. ಆ ಟೈಮಲ್ಲಿ ಎಲ್ಲ ಹೇಳಲಿಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ ಬಟ್ ಅದೊಂದು ಖುಷಿಯೇ ಬೇರೆ. ಇವಳಿಗೂ ಅಷ್ಟೇ ಪಾಪ ಒಳ್ಳೆ ರೀತಿಯಲ್ಲಿ ಡೆಲಿವರಿಯಾಗಿ ಒಂದು ಮುದ್ದಾದ ಮಗು ಬರಲಿ ಅಂತ ನಾವೆಲ್ಲರೂ ಹಾರೈಸೋಣ. ನೀವು ಕೂಡ ಬ್ಲೆಸ್ ಮಾಡಿ, ಓಕೆನಾ? ಹಾಗೆ ನೋಡ್ಬೋದು ಇವಾಗ ಅತ್ತಿಗೆಯವರೆಲ್ಲ ಬಂದರು. ಪಿಂಕಿ, ಅಪ್ಪು, ಅತ್ತಿಗೆಯವರು, ಹಾಗೆ ಆಂಟಿಯವರು ಕೂಡ ರೀಚ್ ಆದರು. ಸುಶಾಂತ್ ತಮ್ಮ ಬಂದಿದ್ದ, ಪ್ರೀತು ಬಂದಿದ್ದ, ಆಂಟಿ ಮತ್ತು ಲತಾ ಮಾಮಿ ಕೂಡ ಬಂದಿದ್ದರು. ಅವ್ರು 4 ಜನ ಬಂದಿದ್ದರು ಸಾಣೂರಿಂದ, ಮೂಡಿಗೆರೆಯಿಂದ ಸಾಣೂರಿಗೆ ಬಂದು ಅಲ್ಲಿಂದ ಈಚೆ ಬಂದಿದ್ದರು. ಇದು ತೀರ್ಥಕ್ಕ, ಇವಳ ದೊಡ್ಡ ಅತ್ತಿಗೆ. ಇನ್ನು ಚಮ್ಮಿ, ನಿಮಗೆ ಗೊತ್ತಿರ್ಬೋದು, ಹಳೆಯ ವೀಡಿಯೋಸ್ ಎಲ್ಲ ಕೆಲವರಿಗೆ ನೋಡ್ತಾ ಇದ್ದರೆ ಎಲ್ಲರದ್ದು ಪರಿಚಯ ಇರುತ್ತೆ ನಮ್ಮ ಫ್ಯಾಮಿಲಿದು. ಈ ಕಡೆ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ. ನನಗೆ ಮದುವೆಯಾಗಿ ಫಸ್ಟ್ ಬರುವಾಗ ಎಷ್ಟು ಕನ್ಫ್ಯೂಸ್ ಆಗ್ತಿತ್ತು ಗೊತ್ತಾ, ಅತ್ತೆ ಯಾರು ಮಾವ ಯಾರು ಅಂತ ನೆನ್ಪಿಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನನ್ನ ಚಿಕ್ಕಮ್ಮ ಅವಳಿಗೊಂದು ಗಿಫ್ಟ್ ಕೂಡ ತಂದಿದ್ದರು, ಸ್ಯಾರಿ. ಅವಳಿಗೆ ಖುಷಿ ಆಯಿತು ನೋಡಿ. ಅದಾದಮೇಲೆ ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೇವೆ. ಊಟ ಎಲ್ಲ ಆದಮೇಲೆ ಸೀದಾ ನಾವು ಮನೆಗೆ ಬಂದ್ವಿ. ಅತ್ತಿಗೆಯವರೆಲ್ಲ ಇದ್ರಲ್ಲ, ಹಾಗಾಗಿ ಮನೆಗೆ ಹೋಗೋಣ ಅಂತ ಹೇಳಿದರು. ಅತ್ತೆ ಕೂಡ ಬಂದಿದ್ದರು, ಅತ್ತೆ ಕೂಡ ಊಟ ಮಾಡಿ ಇವಾಗ ಬಂದರು ಈ ಕಡೆ. ಮನೆ ತುಂಬ ಫುಲ್ ಇವಾಗ ನೆಂಟ್ರೇ ನೆಂಟರು ಎಲ್ಲರೂ ಮಾತಾಡ್ತಾ ಕೂತಿದ್ದಾರೆ. ಎಲ್ಲರೂ ಇವತ್ತು ಹೋಗುವವರೇ, ಅತ್ತಿಗೆಯವರು ಕೂಡ. ಹಾಗೆ ನಮ್ಮ ಮಂಗಳೂರಿದ್ದು ಚಿಕ್ಕಮ್ಮ ಕೂಡ ಬಂದಿದ್ದಾರೆ, ಅವ್ರದ್ದು ಗೃಹ ಪ್ರವೇಶದ್ದು ಒಂದ್ಸಲ ಬ್ಯಾಕ್ ಟು ಬ್ಯಾಕ್ ಬಂದಾಗಾಯಿತು. ಮೊನ್ನೆ ನೇಮೋತ್ಸವಕ್ಕೂ ಬಂದಿದ್ರಲ್ವ, ಅದಾದಮೇಲೆ ಇವತ್ತು ಸ್ವಲ್ಪ 3 ಭಾನುವಾರ ಕೂಡ ಅವರಿಗೆ ಬರಲಿಕ್ಕೆ ಸಿಕ್ತು. ಅದೇ ಹೇಳ್ತಿದ್ರು ಈ ಸಲ ಹೋಗೋದು ಬರೋದೇ ಆಯಿತು ಅಂತ. ನಾನು ಕೂತ್ಕೋಯ್ತಾ ಅಂತ ಹೇಳ್ತಾ ಇದ್ದೆ, ಅದಕ್ಕೆ ಕೆಲಸ ಉಂಟಲ್ಲ ಅವಳಿಗೆ, ಈಗ ಜಾಬ್ ಸಿಕ್ಕಿದ್ದಲ್ವ, ಹಾಗಾಗಿ ಆಗೋದಿಲ್ಲ ಅಂತ ಇಲ್ದಿದ್ರೆ ನಾನು ಹೇಳಿದೆ ನಾನು ಹೇಗಾದರೂ ಕೂರಿಸ್ತಿದ್ದೆ ನಾನು ಅಂತ. ಹಾಗೆ ಮೊನ್ನೆ ಇದು ಲಕ್ಕಿ ಡಿಪ್ಪಲ್ಲಿ ಇದು ಸಿಕ್ಕಿತ್ತಲ್ವ ಗ್ರೈಂಡರು, ಅದನ್ನು ಕೂಡ ಕೊಟ್ಟು ಕಳಿಸಿದೆ ಅಕ್ಷತನಿಗೆ. ಅಂದರೆ ಅಲ್ಲಿ ಸುಜಾತ ಆಂಟಿ ಸಾಣೂರಿಗೆ ಹತ್ತಿರ ಆಗುತ್ತೆ ಅವಳಿಗೆ ತೆಗೊಂಡು ಹೋಗ್ಲಿಕ್ಕೆ, ಇಲ್ಲಾಂದರೆ ಇಲ್ಲಿ ತನಕ ಬರಬೇಕಲ್ಲ ಅಂತ. ಇವಾಗ ಎಲ್ಲರೂ ಹೊರಟರು. ಇವಾಗ ಮನೆ ಒಂದ್ಸಲ ಫುಲ್ ಖಾಲಿ ಆಗುತ್ತೆ. ಮನೆ ತುಂಬ ಜನ ಇದ್ದಾಗ ಒಂದ್ಸಲ ಜಿಗ್ ಅಂತ ಇರುತ್ತೆ, ಖುಷಿ ಆಗುತ್ತೆ. ಇವಾಗ ಎಲ್ಲರೂ ಹೊರಟರು, ಒಬ್ಬರು ಕೂಡ ಉಳಿಯುವವರಿಲ್ಲ, ಯಾಕಂದರೆ ಮೊನ್ನೆ ಅಷ್ಟು 1-2 ದಿನ ಇದ್ರಲ್ವ, ಹಾಗಾಗಿ. ಇನ್ನು ನಮಗೆ ನೈಟ್ ಕೂಡ ಹೋಗಲಿಕ್ಕಿದೆ ಅಲ್ಲಿಗೆ, ದೊಡ್ಡ ಮನೆಗೆ. ಪವಿತ್ರ ಆಲ್ರೆಡಿ ಹೋಗಿರ್ತಾಳು, ಇನ್ನು ನಾನು ಅಲ್ಲೇ ಇರಬೇಕು ಅಂತ ಅಂದ್ಕೊಂಡೆ ಅವಳು ಹೋಗುವವರೆಗೆ. ಬಟ್ ಅತ್ತಿಗೆಯವರು ಮತ್ತು ಆಂಟಿಯವರೆಲ್ಲ ಬಂದಿರಲ್ವ, ಹಾಗಾಗಿ ಮನೆಗೆ ಬಂದಿದ್ದು ಇವಾಗ. ಸುಜಾತ ಚಿಕ್ಕಮ್ಮನವರು ಕೂಡ ಬರದೆ ತುಂಬ ಟೈಮ್ ಆಗಿತ್ತು, ಅವರನ್ನು ನೋಡಿ ಖುಷಿ ಆಯಿತು. ಅತ್ತೆ ಕೂಡ ಬಂದಿದ್ರಲ್ವಾ, ಹಾಗಾಗಿ. ತುಲೆ ಸ್ಕೂಟಿ ಬುಡ್ಪು ನಿಂಚಂದೆ ಮರತಂದು ಕಲ್ತು ದಿನಾಗೆ ಮೇರ್ ಎದುರು ಬೋಡ ಬ್ರೇಕ್ ಬತ್ತಿ ಬ್ರೇಕ್ ಹತ್ಯಾರ ಅವಾಗ್ಲೇ ಬಂದು ಅಮ್ಮ ತಮಾಷೆ ಮಾಡ್ತಿದ್ದಾರೆ. ಇವತ್ತು ಫುಲ್ ಅಮ್ಮಂದೆ ಕೆಲಸ, ನಂಗೆ ಹುಷಾರಿಲ್ಲಲ್ಲ, ಹಾಗಾಗಿ ಕಾಫಿ ಮಾಡಿದ್ದವ್ರು ಎಲ್ಲೋಯ್ತು ಅಮ್ಮ. ಟೀ ಕಾಫಿ ಎಲ್ಲ ಅಮ್ಮಂದೆ ಇವತ್ತು. ಕಷಾಯ, ಪಾತ್ರೆ ತೊಳೆಯುದು ಅಲ್ಲಿ ಎಲ್ಲ ಮಾಡದಿ. ಈವ್ನಿಂಗ್ ಕೂಡ ಹೋಗ್ಲಿಕ್ಕೆ ಉಂಟು, ನಮ್ಗೆ ಕರೆದಿದ್ದಾರೆ ಅಲ್ಲಿಗೆ. ಪವಿತ್ರ ಹೋದ್ದು, ನಾನು ಇಲ್ಲಿ ಆಂಟಿ ಅವರಿದ್ರಲ್ಲ ಅಲ್ಲ, ಹಾಗಾಗಿ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅವಳನ್ನು ಕರ್ಕೊಂಡು ಹೋದ್ರು.
ಇನ್ನು ಡೆಲಿವರಿ ಆದ್ಮೇಲೆ ಬರ್ತಾಳ ಇದ್ನ ಅಂತ ಗೊತ್ತಿಲ್ಲ ನನಗೆ ಸರಿ. ನೈಟ್ ಕೂಡ ಹೋಗ್ಲಿಕ್ಕಿದೆ ಅಲ್ಲಿಗೆ. ಅದು ಯಾವಾಗ್ಲೂ ಅಷ್ಟೇ, ಅಲ್ಲಿ ಫಂಕ್ಷನ್ ಇದ್ದಾಗ ನೈಟ್ ಕೂಡ ಊಟಕ್ಕೆ ಅಲ್ಲಿಗೆ ಹೋಗುದು ನಾವು. ಹಾಗಾಗಿ ರಿಲೇಟಿವ್ಸ್ ಎಲ್ಲ ಯಾರೆಲ್ಲ ಹತ್ರದಲ್ಲಿದೆ ಅವರೆಲ್ಲ ಹೋಗ್ತೇವೆ. ಹಾಗೆ ಈ ತಿಂಗಳಲ್ಲಿ ಭೂತಕ್ಕೆ ಕೂಡ ಉಂಟು ಅಲ್ಲಿ. ಹಾಗೆ ಸುಸ್ತಾಗಿ ಹೋದು. ಎಂತ ಶೆಕೆ ಗೊತ್ತಾ, ಇಷ್ಟು ದಿನ ಶೆಕೆ ಗೊತ್ತೇ ಆಗ್ತಿರ್ಲಿಲ್ಲ. ಇವತ್ತು ಓಡಾಡಿದಲ್ಲ, ತುಂಬಾ ಶೆಕೆ ಅಂತ ತುಂಬಾ ಶೆಕೆ. ಬನ್ನಿ ಇವಾಗ ಹೋಗಿ ಮಲಗಿತ್ತು ಸಂಜೆ ಅಷ್ಟೊತ್ತಿಗೆ. ನಾಳೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ನಾಳೆ ಫುಲ್ ಬಿಸಿ. ನಾನು ಸ್ಕೂಲಿಗೆ ಕಳಿಸ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಕಮಿಟಿದು ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕೆ ನಾಳೆ ನಾವೆಲ್ಲ 7 ಜನ ಇದ್ದೇವೆ. ಮನೆ ನೋಡಿದ್ರಲ್ಲ ನೀವು. ಹಾಗಾಗಿ ನಾಳೆ ಸ್ವೀಕಾರ ಮಾಡ್ಲಿಕ್ಕೆ ಉಂಟು. ಹಾಗಾಗಿ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಆಗ್ತದೆ ಬರುವಾಗ. ಆಯ್ತು. ಮಂಗಳವಾರ ಗುರುವಾರ ಅಲ್ಲ, ಆಯ್ತು ಬಾ. ಅಮ್ಮ 5 ತಾರೀಕಿಗಲ್ಲ, ಇವತ್ತು 2 ತಾರೀಕಲ್ಲ. ನಾಳೆ ನಂಗೆ ದೇವಸ್ಥಾನಕ್ಕೆ ನೀವು ಬನ್ನಿ ದೇವಸ್ಥಾನಕ್ಕೆ ನಾಳೆ. ಎಂತ ಇದು ನನಗೆ ಬೈಗುಳಾಗ್ತಾ ಉಂಟು. ಅವರು ನಾನು ಹೋಗ್ತೇನೆ ಅಂತ, ನಾನು ಹೋಗಬೇಡಿ ಅಂತ. ಅವರು ದೇವಸ್ಥಾನದಲ್ಲಿ ಕೆಲಸ ಉಂಟು, ಮತ್ತು ಅಲ್ಲಿಂದ ನಾನು ಕೆಲಸದಿಂದ ಬಿಡಿಸಿದ್ರೆ ನಾನು ಇಲ್ಲಿಗೆ ಬರ್ತೇನೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಆಯಿತು ಪರವಾಗಿಲ್ಲ, ಇಲ್ಲಿಗೆ ಬಂದು ಇಲ್ಲೇ ಇರಿ ಅಂತ ಹೇಳಿದೆ. ಅದಾದಮೇಲೆ ಸಂಜೆ ಅಷ್ಟೊತ್ತಿಗೆ ಇಲ್ಲಿ ಸೀತಕ್ಕ ಅಂತ ಗೊತ್ತಲ್ಲ, ಅವರ ಮಗಳ ಮನೆಯದು ಗೃಹ ಪ್ರವೇಶ, ಅದರ ಕಾಗದ ಕೂಡ ಕೊಡಲಿಕ್ಕೆ ಬಂದಿದ್ದರು ಅವರು. ಅಲ್ಲಿಂದ ನಾವು ಸೀದಾ ನೈಟ್ ಒಂದು 7:30ಗೆ ದೊಡ್ಡ ಮನೆಗೆ ಮತ್ತೆ ಬಂದ್ವಿ. ಎಲ್ಲರೂ, ಯೋಗಿತಕ್ಕ ಕೂಡ ಇದ್ದಾರೆ, ವನಜಕ್ಕ ಕೂಡ ಇದ್ದಾರೆ, ಇನ್ನು ಕೆಲವು ನೇಬರ್ಸ್ ಕೂಡ ಬರಲಿಕ್ಕೆ ಇದ್ದಾರೆ. ಹಾಗೆ ತಮಾಷೆ ಮಾಡ್ತಾ ವಿಡಿಯೋ ಮಾಡ್ತಾ ಮಾತಾಡ್ತಾ ಇದ್ದೀವಿ. ನನಗೆ ತಮಾಷೆ ಮಾಡ್ತಾ ಇದ್ದ, ನಿಮ್ಮ ಕಣ್ಣಿನ ಹಾಗೆ ಆಗಿರೋದು ಅಂತ ಮಕ್ಕಳೆಲ್ಲ. ಅದು ನಾನು ಕಾಡಿಗೆ ಹಾಕಿದ್ನಲ್ಲ, ಅದು ಸ್ಪ್ರೆಡ್ ಆಗಿ ಒಳ್ಳೆ ಭೂತದಾಗೆ ಕಾಣ್ತಾ ಇತ್ತು. ಅನಿ ಕೂಡ ಹೇಳ್ತಾ ಇದ್ಲು ಭೂತದಾಗೆ ಕಾಣ್ತಾ ಇದ್ದೀರಾ ಅಂತ. ಅದು ಹಾಗೆ ಸ್ಪ್ರೆಡ್ ಆದರೆ ಒಂಥರ ಕಾಣುತ್ತೆ ಫೇಸ್. ಹಾಗಾಗಿ ನಾನು ಜಾಸ್ತಿ ಕಾಡಿಗೆ ಹಾಕೋದೇ ಇಲ್ಲ. ಓಕೆ, ಮಾತಾಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಿಗೆ ಊಟ ಎಲ್ಲ ಶುರು ಆಯಿತು. ಮಕ್ಕಳೆಲ್ಲ ಬಡಿಸಲಿಕ್ಕೆ ಇದ್ದಾರೆ. ನೀವು ನನ್ನ ವ್ಲಾಗಲ್ಲಿ ನೋಡಿದರೆ ನಿಮಗೆ ಗೊತ್ತಾಗತ್ತೆ, ಫಂಕ್ಷನಲ್ಲಿ ಈ ಮೂತಿಗಳನ್ನೆಲ್ಲ ನೀವು ನೋಡೇ ಇರ್ತೀರ, ಬಡಿಸಲಿಕ್ಕೆ ಇವರಿಗೆ ಇರುವುದು. ಮತ್ತು ನೇಬರ್ಸ್ ಎಲ್ಲ ಕೆಲವರು ಬರ್ತಾರೆ ಬಡಿಸಲಿಕ್ಕೆ. ಕಳೆದಂತೂ ಗುಂಪು ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ತಾ ಉಂಟು. ನಾವು ಲೇಡೀಸ್ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇವೆ. ಇನ್ನು ಕೆಲವರು ಒಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನಾನು ಇವ್ರದ್ದು ವೀಡಿಯೋ ಮಾಡ್ತಾಯಿದ್ದೆ, ಅದಕ್ಕೆ ಬೈತಾ ಇದ್ರು ನನಗೆ. ಇವರಿಗೆ ಯಾವಾಗಲೂ ಬೈಯುವುದೇ ಕೆಲಸ ನನಗೆ. ಹಾಗೆ ಜನ್ಸಿದ್ದು ಇನ್ನೊಂದು ಕಡೆ ಆಗ್ತಾಯಿತ್ತು. ಕೃಷ್ಣ ಮತ್ತು ಹನಿ ನೋಡಿ, ಇಬ್ಬರು ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಜಗಳ ಮಾಡ್ತಾಯಿದ್ರು, ನಾನು ಕೂತ್ಕೊಳ್ತೇನೆ ಅಂತ. ಇವಾಗ ಊಟ ಎಲ್ಲ ಆಯಿತು, ಇನ್ನು ಹೊರಡುದು ಮನೆಗೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ. ನಮ್ಮದೆಲ್ಲ ಊಟ ಆಗೋಷ್ಟೊತ್ತಿಗೆ ಅಪ್ಪ ಕೂಡ ಅಲ್ಲಿ ಊಟ ಮಾಡ್ತಾಯಿದ್ರು. ನನ್ನ ಮಗ ಹೋಗಿ ಅವನ ಹತ್ರ ಕೇಳ್ತಾಯಿದ್ದ, ಅಜ್ಜನ ಹತ್ರ, ಅಜ್ಜ ನಿಮಗೆ ಎಂತ ತಂದು ಹಾಕಲಿ, ಅದು ಬೇಕಾ ಇದು ಬೇಕಾ ಅಂತ. ಅಜ್ಜ ಫುಲ್ಲಿದ್ದು ಬಾಂಡಿಗೆ, ಅವನಿಗೂ ಅವರಂದರೆ ತುಂಬ ಇಷ್ಟ, ಇವನಿಗೂ ಅವರಂದರೆ ತುಂಬ ಇಷ್ಟ. ಹಾಗೆಲ್ಲ ಉಂಟು. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಹರೇ ಕೃಷ್ಣ ಎಲ್ರಿಗೂ.